ಜಾದೂ ಕಾಕಭಜ್ಜಿ ಮತ್ತು ಚಿನ್ನಿ. ಒಂದು ಪುಟ್ಟ ಹಳ್ಳಿಯ ಬಳಿಯ ಹಸಿರು ಕಾಡಿನಲ್ಲಿ ಚಿನ್ನಿ ಎಂಬ ಕುತೂಹಲದ ಮಗುವಿತ್ತು. ಒಂದು ದಿನ ಆಟವಾಡುತ್ತಿದ್ದಾಗ ಒಂದು ಬಣ್ಣಬಣ್ಣದ ಕಾಗೆ ಅವನ ಮುಂದೆ ಬಂದು ಕುಳಿತಿತು. ನಾನು ಜಾದೂ ಕಾಕಭಜ್ಜಿ, ಬಾ, ನಿನಗೆ ಜಾದೂ ತೋರಿಸುತ್ತೇನೆ ಎಂದು ಕಾಗೆ ಹೇಳಿತು. ಕಾಗೆಯ ಹಿಂದೆ ಹೋದ ಚಿನ್ನಿ ಕಾಡಿನೊಳಗೆ ಒಂದು ಬಂಗಾರದ ಹಣ್ಣು ಕೊಡುವ ಮರವನ್ನು ಕಂಡನು. ಈ ಹಣ್ಣನ್ನು ತೆಗೆದುಕೊಂಡರೆ ನಿನ್ನ ಒಂದು ಒಳ್ಳೆಯ ಹಾರೈಕೆ ತಕ್ಷಣ ನಿಜವಾಗುತ್ತದೆ ಎಂದು ಕಾಗೆ ಹೇಳಿತು. ಆದರೆ ಒಳ್ಳೆಯದಕ್ಕಾಗಿ ಮಾತ್ರ ಬಳಸಬೇಕು. ಚಿನ್ನಿ ಯೋಚಿಸಿ ತನಗೆ ಆಟಿಕೆ, ಐಸ್ ಕ್ರೀಂ ಏನೂ ಬೇಡ ಎಂದು ನಿರ್ಧರಿಸಿದ. ಅವನಿಗೆ ಹತ್ತಿರದ ಶಾಲೆಯ ಮಕ್ಕಳಿಗೆ ಹೊಸ ಪುಸ್ತಕಗಳಿಲ್ಲ ಎಂಬುದು ನೆನಪಾಯಿತು. ಅವನು ಹಣ್ಣನ್ನು ಹಿಡಿದು ಹೇಳಿದ, ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಹೊಸ ಪುಸ್ತಕಗಳಾಗಲಿ. ಮರುದಿನ ಶಾಲೆಗೆ ಹೋದಾಗ ಎಲ್ಲಾ ಮಕ್ಕಳ ಮೇಜಿನ ಮೇಲೆ ಹೊಸದಾಗಿ ಹೊಳೆಯುವ ಪುಸ್ತಕಗಳಿದ್ದವು. ಎಲ್ಲರೂ ಸಂತೋಷದಿಂದ, ಚಿನ್ನಿ, ನೀನು ಅದ್ಭುತ ಮಗು. ಚಿನ್ನಿ ನಗುತ್ತಾ ವಿನಯದಿಂದ ಹೇಳಿದ, ಇಲ್ಲ, ನಾನು ಕೇವಲ ಒಂದು ಒಳ್ಳೆಯ ಕೋರಿಕೆ ಇಟ್ಟೆ, ಅಷ್ಟೇ.